ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇಷ್ಟಕ್ಕೆಲ್ಲ ಕಾರಣ ಏನು? ನಿಜಕ್ಕೂ ಇಲ್ಲಿ ಏನಾಯಿತು? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬರಲಿಕ್ಕೆ ಕಾರಣ ಆದಂಥ ಅಂಶಗಳು ಯಾವ್ಯಾವು ನೋಡಿ. ಹಿಮದ ಬಂಡೆಗಳು ಒಂದು ಲೆಕ್ಕದಲ್ಲವು ಈ ಕೃತಕ ರೀತಿಯಲ್ಲಿ ಸೃಷ್ಟಿಯಾಗಿಬಿಟ್ಟಿರ್ತವೆ. ಕಂಪ್ಲೀಟ್ ಒಂಥರ ಡ್ಯಾಮ್ ಥರ. ಇದಕ್ಕಿದ್ದಂಗೆ ಮಳೆ ಬಂತು ಅಂತಂದರೆ ಜೊತೆಗೇನು ಅಂದರೆ ಈ ದೊಡ್ಡ ಪ್ರಮಾಣದಲ್ಲಿ ನೀರು ಬರುತ್ತಲ್ಲ ಅಂಥ ಸಂದರ್ಭದಲ್ಲಿ ಇವು ಕೂಡ ಕರಗಿಬಿಡ್ತವೆ. ಕರಗಿದ ತಕ್ಷಣ ದೊಡ್ಡ ಮಟ್ಟದ ಪ್ರವಾಹ ಸೃಷ್ಟಿಯಾಗ್ಬಿಡುತ್ತೆ. ಒಂದು ಕಡೆಗೆ ಹಿಮಬಂಡೆಗಳು, ಇನ್ನೊಂದು ಕಡೆ ಮೇಘ ಸ್ಫೋಟ. ಅದರ ಪರಿಣಾಮ ಏನು ಹೇಳಿ, ಇದ್ದಕ್ಕಿದ್ದಂಗೆ ನದಿಯ ನೀರು ಉಕ್ಕಿ ಹರಿದು ಬಿಡುತ್ತೆ. ಆ ಕೃತಕ ಡ್ಯಾಮ್ ಇರುತ್ತಲ್ಲ, ಒಡೆದು ಬಿಡುತ್ತದು. ಹಿಮ ಕರಗ್ತು ಅಂದ ತಕ್ಷಣವೇ ನೀರು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಆಗಿಬಿಡುತ್ತೆ. ಯದ್ವಾ ತದ್ವಾ ನುಗ್ಗುತ್ತೆ. ಒಂದು ರೀತಿಯಲ್ಲಿ ಈ ಕೃತಕ ಅಣೆಕಟ್ಟಿನ ರೀತಿಯಲ್ಲಿ ನಿಂತು ಬಿಟ್ಟಿರುತ್ತೆ ನೋಡಿ. ಯಾವಾಗ ಇದು ಕರಗುತ್ತಲ್ಲ, ಕರಗಿದ ತಕ್ಷಣವೇ ಅದು ಫ್ಲಡ್ ಆಗಿ ಪರಿವರ್ತನೆ ಆಗಿಬಿಡುತ್ತೆ. ಸಂಪೂರ್ಣ ನೀರು ಎಷ್ಟರ ಮಟ್ಟಿಗೆ ಅಂತಂತಂದರೆ ಸುತ್ತಮುತ್ತ ಪ್ರದೇಶಗಳನ್ನು ಆಪೋಷಣ ತಗೊಂಡ್ಬಿಡುತ್ತೆ. ತೋರಿಸ್ತಾ ಇದ್ದೀವಿ ಯಾವ ರೀತಿ ಆಗಬಹುದು ಅಂತ. ಮಣ್ಣು, ಕೆಸರು, ನೀರು, ನೋಡಿ ಇದೆಲ್ಲ ಆಗಕ್ಕೆ ಕಾರಣ ಏನು? ಭೂಕಂಪನವೂ ಕೂಡ ಕಾರಣ. ಸಾಮಾನ್ಯವಾಗಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಸುನಾಮಿ ಎದ್ದು ಬಿಡುತ್ತಲ್ಲ, ಅದೇ ರೀತಿಯೇ ನದಿಯ ಹರಿವಿನ ಮಾರ್ಗಕ್ಕೆ ತಡೆ ಒಡ್ಡು ಬಿಡ್ತವೆ ಇವೆಲ್ಲವೂ ಕೂಡ. ಕೃತಕ ಡ್ಯಾಮ್ ಏನು ಸೃಷ್ಟಿಯಾಗಿರುತ್ತಲ್ಲ ಮಂಜಿಂದು, ಅದು ಒಡೆದು ಬಿಡುತ್ತೆ, ನೀರಾಗಿ ಹರಿದು ಬಿಡುತ್ತೆ. ತಗ್ಗು ಪ್ರದೇಶಗಳಿಗೆ ನೀರು ಯದ್ವಾ ತದ್ವಾ ನುಗ್ಗು ಬಿಡುತ್ತೆ. ನಾವು ಅದರ ವಿವರಗಳನ್ನು ಕೊಡ್ತಾ ಇದ್ದೀವಿ ಹೇಗಾಗಿದೆ ಅಂತ.